ನೀವೀಗೇನು ನೋಡಿದ್ರಿ ವಿಡಿಯೋದಲ್ಲಿರೋದು ಇದು ಬೃಹನ್ನೇಶ್ವರ ದೇವಾಲಯ. ಇದು ತಮಿಳುನಾಡಿನ ತಂಜಾವೂರಿನಲ್ಲಿದೆ. ಹಾಯ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಗೌರೀಶ್. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ನನ್ನ ಎಲ್ಲ ವೀಡಿಯೋಗಳಿಗೂ ಸಪೋರ್ಟ್ ಮಾಡಿ. ಬೃಹನ್ನೇಶ್ವರ ದೇವಾಲಯ ಬೆಂಗಳೂರಿಂದ 375 ಕಿಲೋಮೀಟರ್ ಆಗುತ್ತೆ. ಹೈವೇ ಅಂತೂ ತುಂಬಾ ಚೆನ್ನಾಗಿದೆ, ಸೊ ನೀವು ಈಸಿಯಾಗಿ ಹೋಗಿ ರೀಚ್ ಆಗ್ಬೋದು. ಈ ದೇವಾಲಯಕ್ಕೆ ಫ್ರೀ ಎಂಟ್ರಿ ಇದೆ, ಸೊ ಹಾಗಾಗಿ ನೀವು ಯಾವುದೇ ಕೂಡ ಫೀಸ್ ಅಥವಾ ಟಿಕೆಟ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಇದು ಟೈಮಿಂಗ್ಸ್ ಇದೆ. ಅಲ್ಲಿ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12:30ವರೆಗೂ ಓಪನ್ ಆಗಿರುತ್ತೆ, ಮತ್ತು ಸಂಜೆ 4 ಗಂಟೆಯಿಂದ ರಾತ್ರಿ 8:30ವರೆಗೂ ಓಪನ್ ಆಗಿರುತ್ತೆ. ಆ ಟೈಮಲ್ಲಿ ಹೋಗಿ ನೀವು ಈ ದೇವಾಲಯ ದರ್ಶನ ಮಾಡ್ಬೋದು. ಈ ತಂಜಾವೂರಿನಲ್ಲಿರೋ ಬೃಹನ್ನೇಶ್ವರ ಟೆಂಪಲ್ನ ಕೆಲವರು ತಂಜಾವೂರು ಟೆಂಪಲ್ ಅಂತ ಕರೀತಾರೆ, ಹಾಗೂ ಲೋಕಲ್ನವರು ಬಿಗ್ ಟೆಂಪಲ್ ಅಂತಲೂ ಕೂಡ ಕರೀತಾರೆ. ಸೊ ಇದನ್ನು 11ನೇ ಶತಮಾನದಲ್ಲಿ ರಾಜರಾಜ ಚೋಳ ಅವರು ಶುರು ಮಾಡಿದ್ದು. ಸೊ ಹಾಗಾಗಿ ಇದು ಚೋಳ ಆರ್ಕಿಟೆಕ್ಚರಲ್ಲೇ ಇದನ್ನ ಕಟ್ಟಿದ್ದಾರೆ. ಈ ದೇವಾಲಯವನ್ನು ಶಿವನಿಗೆ ಅರ್ಪಿಸಲಾಗಿದೆ. ಈ ದೇವಾಲಯದಲ್ಲಿ ಒಂದು 3 ವಿಶೇಷತೆ ಏನಪ್ಪಾ ಅಂದರೆ ಶಿವಲಿಂಗ, ನಂದಿ ಹಾಗೂ ಗೋಪುರ. ಇರುವಂತಹ ಈ ನಂದಿ ವಿಗ್ರಹ ಬೃಹದ್ಗಾತ್ರದ ಏಕಶಿಲಾ ಮೂರ್ತಿಯಾಗಿದೆ. ಸೊ ಇದನ್ನ ಒಂದೇ ಕಲ್ಲಿನ ಬಂಡೆಲಿ ಕೆತ್ತಿರೋಂಥದ್ದು. ಸೊ ಹಾಗೂ ನೀವು ಇದು ನೋಡಿಕೊಂಡು ಒಳಗಡೆ ಹೋದ್ರೆ ಶಿವಲಿಂಗನೂ ಕೂಡ ಅದೇ ಥರ ಇದೆ. ಅದು 13 ಅಡಿ ಉದ್ದ, 16 ಅಡಿ ಅಗಲ ಇದೆ. ನಿಮಗೆ ಕಣ್ಣು ಮುಂದೆನೇ ಶಿವನು ಬಂದು ನಿಂತಿದ್ದಾನೋ ಅಥವಾ ಶಿವಲಿಂಗ ನಿಂತಿದೆಯೋ ಅನ್ನೋ ಥರ ನಿಮಗೆ ಭಾಸವಾಗುತ್ತೆ. ಶಿವಲಿಂಗದ ದರ್ಶನ ಮಾಡಿಕೊಂಡು ನೀವು ಹೊರಗಡೆ ಬಂದರೆ ಇನ್ನೊಂದು ವಿಶೇಷತೆ ನೋಡ್ಬೋದು. ಅದೇನಪ್ಪ ಅಂದರೆ 216 ಅಡಿ ಎತ್ತರದ ಈ ಗೋಪುರ ಏನು ಕಟ್ಟಿದ್ದಾರೆ, ಅದರ ಮೇಲೆ 80 ಟನ್ ತೂಕದ ಒಂದು ಕಳಸ ಇಟ್ಟಿದ್ದಾರೆ. ಕಲ್ಲಿನ ಕಳಸ ಅಂತ ಹೇಳ್ಬೋದು ಅದನ್ನ. ಸೊ ಅದನ್ನ 80 ಅಡಿ ಟನ್ನ ಹೇಗೆ ತೊಗೊಂಡೋದ್ರು ಮೇಲಕ್ಕೆ, ಅದು
ಅದು ಹೇಗೆ ಇನ್ನೂ ಅದ್ರ ಮೇಲೆ ನಿಂತಿದೆ. ಸೊ ಇದೊಂದು ಆರ್ಕಿಟೆಕ್ಚರ್ ಮಾರ್ವಲಸ್ ಅಂತೇಳಿ ಹೇಳ್ಬೋದು. ಇದನ್ನ ಇನ್ನೂ ಸೈಂಟಿಸ್ಟ್ ಆಗಲಿ ಹೊರಗಡೆಯವರಾಗಲಿ ಒಂದೊಂದು ಥಿಯರಿ ಹೇಳ್ತಾ ಇರ್ತಾರೆ, ಅದರಲ್ಲಿ ಒಂದೊಂದು ಡಿಸ್ಕವರಿ ಮಾಡ್ತಾನೆ ಇರ್ತಾರೆ. ಸೊ ಹಾಗಾಗಿ ಇದೊಂದು ಇನ್ನೂ ಊಹೆಗೆ ನಿಲ್ಕೊಳ್ಳೋಕ್ಕಾಗ್ತಿಲ್ಲ. ಹೇಗೆ ಆ ಕಾಲದಲ್ಲಿ ಅಡ್ವಾನ್ಸ್ ಆಗಿದ್ರು ಅವ್ರ ಜನಗಳು, ಹೇಗೆ ತೊಗೊಂಡೋದ್ರು ಅದನ್ನ ಅಷ್ಟು ಮೇಲಕ್ಕೆಲ್ಲ. ಸೊ ಆನೇಲಿ ಕೆಲವ್ರು ತೊಗೊಂಡೋದ್ರು ಅಂತ ಹೇಳ್ತಾರೆ, ಮನುಷ್ಯರನ್ನೇ ಅಲ್ಲಿವರೆಗೂ ಎಳ್ಕೊಂಡೋದ್ರು ಅಂತ ಹೇಳ್ತಾರೆ. ಇದೊಂದು ಅದ್ಭುತವಾದ ಕಲೆ ಅಂತ ಹೇಳ್ಬೋದು ನಮ್ಮ ಪೂರ್ವಜರಿಗಿದ್ದಿದ್ದು. ಜೊತೆಗೆ ದೇವಾಲಯದ ಸುತ್ತಮುತ್ತ ಫುಲ್ಲು ದೊಡ್ಡ ದೊಡ್ಡ ಕೆತ್ತನೆಗಳಾಗಲಿ ಅಥವಾ ಮೂರ್ತಿಗಳಾಗಲಿ ಇದನ್ನೆಲ್ಲ ಇಟ್ಟಿದ್ದಾರೆ. ಹಾಗೂ ಒಳಗಡೆ ಕೊಳ ಇದೆ, ಪಾರ್ಕ್ ಇದೆ, ಎಲ್ಲದನ್ನು ನೋಡ್ಬೋದು. ಆರ್ಕಿಟೆಕ್ಚರ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಒಂದೊಂದು ಗೋಪುರನೂ ಒಂದೊಂದು ವಿಶೇಷತೆಯಿಂದ ಕೂಡಿದೆ. ಅದರ ಜೊತೆಗೆ ಇದು ಕಾವೇರಿ ನದಿ ಪಕ್ಕದಲ್ಲಿ ಕಟ್ಟಿರೋದ್ರಿಂದ ನೀವು ಅಲ್ಲಿ ಹೋಗಿ ಕೂಡ ಹೋಗ್ಬಿಟ್ಟು ಬರ್ಬೋದು ನದಿ ಹತ್ರ. ಹಾಗೂ ಇದ್ರ ಜೊತೆಗೆ ಪಕ್ಕದಲ್ಲೇ ಮ್ಯೂಸಿಯಂ ಇದೆ, ಸ್ವಲ್ಪ ದೂರ ಹೋದರೆ. ಹಾಗೂ ಅದ್ರ ಪಕ್ಕದಲ್ಲಿ ಒಂದು ಅರಮನೆ ಕೂಡ ಇದೆ. ಸೊ ಅದನ್ನೆಲ್ಲ ನೀವು ನೋಡ್ಕೊಂಡು ಬರ್ಬೋದು. ನಾನು ಅದ್ರ ಬಗ್ಗೆ ಎಲ್ಲ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದಕ್ಕೆ ಮಾಹಿತಿ ಕೊಡ್ತೀನಿ. ಸೊ ನನಗೆ ಈ ಟೆಂಪಲ್ನ ನೋಡಿದಾಗ ತುಂಬಾ ಖುಷಿ ಆಯಿತು. ಎಲ್ಲ ಹೋಗಿ ಒಂದು ಬಾರಿ ವಿಸಿಟ್ ಕೊಡಿ. ನಮ್ಮ ಪೂರ್ವಜರು ಹೇಗೆ ಇದನ್ನೆಲ್ಲ ಕಟ್ತಾ ಇದ್ರು ಹಾಗೂ ನಮ್ಮ ಇತಿಹಾಸದ ಬಗ್ಗೆ ಎಲ್ಲ ತಿಳ್ಕೊಬೋದು. ಸೊ ಹಾಗಾಗಿ ಮಕ್ಕಳುಗಳಂತೂ ದಯವಿಟ್ಟು ಕರ್ಕೊಂಡು ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ನಾನು ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.